ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಕಳಸ ತಾಲೂಕು ಇವರ ವತಿಯಿಂದ ಶುಕ್ರವಾರದಂದು ಭದ್ರಾ ನದಿಗೆ ಬಾಗಿನ ಅರ್ಪಿಸಲಾಯಿತು. ಅತಿಯಾದ ಮಳೆಯಿಂದ ಮಲೆನಾಡು ತತ್ತರವಾಗಿದ್ದು ರೈತರ ವರ್ಷಾವಧಿ ಬೆಳೆ ನೆಲಕಚ್ಚುತ್ತಿದೆ ಹಾಗೂ ಭೂಕುಸಿತ, ಅತಿವೃಷ್ಟಿಯ ಭೀತಿಯಲ್ಲಿರುವ ಮಲೆನಾಡಿನಲ್ಲಿ ಮುಂದಿನ ದಿನಗಳಲ್ಲಾದರೂ ಮಳೆ ಹಿತಮಿತವಾಗಿ ಮಳೆ ಬಂದು ಕೃಷಿಕರು, ಸಾರ್ವಜನಿಕರು ಹಾಗೂ ಪ್ರಾಣಿ ಸಂಕುಲಕ್ಕೆ ಒಳಿತಾಗಲಿ ಎಂದು ಪ್ರಾರ್ಥಿಸಿ ಕರ್ನಾಟಕ ಜಾನಪದ ಪರಿಷತ್ತಿನ ಹಾಗೂ ಕಸಾಪ ಮಹಿಳಾ ಘಟಕದವರು ಬಾಗಿನವನ್ನು ಭದ್ರೆಗೆ ಅರ್ಪಿಸಿದರು. ಈ ಬಾರಿ ಸಮೃದ್ಧಿಯಾದ ಮಳೆಯಾಗಿದ್ದು ಇದು ಅತಿವೃಷ್ಟಿ ಆಗದಿರಲಿ, ಎಲ್ಲರಿಗೂ ಒಳಿತಾಗಲಿ ಎಂದು ತಾಯಿ ಭದ್ರೆಗೆ ಈ ಬಾಗಿನವನ್ನು ಅರ್ಪಿಸಿದ್ದೇವೆ ಎಂದು ಕಸಾಪದ ಮಹಿಳಾ ಘಟಕದ ಅಧ್ಯಕ್ಷರಾದ ಮಮತಾಜ್ ಬೇಗಂ ಅಭಿಪ್ರಾಯಪಟ್ಟರು. ಜಲಮೂಲಗಳು ಭರ್ತಿಯಾಗಿ ರೈತರು ಸಂತುಷ್ಟರಾಗುವಷ್ಟು ಮಳೆಯಾದರೆ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಹಳ್ಳ, ತೊರೆಗಳಿಗೆ ಬಾಗಿನ ಅರ್ಪಿಸುವ ಪದ್ಧತಿ ನಡೆದುಕೊಂಡು ಬಂದಿದ್ದು ಈ ಬಾರಿ ಭದ್ರೆಗೆ ಬಾಗಿನ ಅರ್ಪಿಸಿ ಕೃತಜ್ಞರಾಗಿದ್ದೇವೆ ಎಂದು ಕಜಾಪದ ಅಧ್ಯಕ್ಷರಾದ ರಜಿತ್ ಕೆಳಗೂರ್ ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಾನಕಿ ಸುಂದರೇಶ್, ವೀಣಾ ಮುರುಗೇಶ್, ಲೀಲಾ ಶ್ರೀಕಾಂತ್, ಗಾಯತ್ರಿ ಹೆಬ್ಬಾರ್, ಆಶಾ, ಪೂರ್ಣಿಮಾ, ನಿಖಿತಾ, ಪ್ರಿಯಾ, ಗಣೇಶ್, ಶಮೀರ್, ಸುಚಿತಾ, ಉದಯ್ ಹಾಗೂ ಮತ್ತಿತರ ಕಜಾಪ ಹಾಗೂ ಕಸಾಪ ಮಹಿಳಾ ಘಟಕದ ಸದಸ್ಯರು ಹಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.